ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ರೈಲ್ವೆ RRB ನಿಮಗೊಂದು ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿದೆ. ನಿಮಗೆ ಅಂದ್ರೆ ಯಾರೆಲ್ಲ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರೋ ಅಥವಾ ಎಕ್ಸಾಮ್ ಅನ್ನ ಬರ್ದಿದ್ದೀರೋ ಅವರಿಗೆ ಒಂದು ಅಲರ್ಟ್ ನೋಟಿಸ್ ಅನ್ನ ಕೊಡ್ತಾ ಇದೆ, ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅದ್ ಏನಂತಂದ್ರೆ, ನಾನು ಒಂದು ಕೆಲವತ್ತು ದಿನದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ನೆನಪಿರ್ಬೋದು. RRB ಯ ಒಂದು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಥವಾ ಒಂದು ಕೆಲವೊಂದು ಜನ ಏನಂದ್ರೆ ಅರೆಸ್ಟ್ ಮಾಡಲ್ಪಟ್ಟಿದ್ದಾರೆ, ಈ ತರ ಒಂದು ಮಾಹಿತಿ ಪೇಪರ್ ಅಲ್ಲಿ ಬಂದಿತ್ತು ಅಂತ ಹೇಳಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೆ. ಅವಾಗ ನೀವು ತುಂಬಾ ಜನ ಕಮೆಂಟ್ ಅನ್ನ ಮಾಡಿದ್ರಿ, ಮತ್ತೆ ಮೆಸೇಜ್ ಸಹ ಮಾಡಿದ್ರಿ, ಸರ್ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ, ರೈಲ್ವೆ ಏನ್ ಹೇಳ್ತು ಇದ್ರ ಬಗ್ಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ಕ್ಲಾರಿಫಿಕೇಶನ್ ನಾನು ಕೊಡೋದಲ್ಲ, ಖಂಡಿತವಾಗಿಯೂ ರೈಲ್ವೆನೇ ತನ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನಂತಂದ್ರೆ ಒಂದು ಅಡ್ವೈಸರಿ ಫಾರ್ ಟು ಕ್ಯಾಂಡಿಡೇಟ್ ಅಂತ ಅಂದ್ರೆ ಒಂದು ಅಲರ್ಟ್ ಅನ್ನ ಕೊಡ್ತಾ ಇದೆ. ರೈಲ್ವೆ ಏನ್ ಹೇಳ್ತಾ ಇದೆ, ಏನು ಎಕ್ಸಾಮ್ ಅಲ್ಲಿ ನಡೀತು ಅಂತ ರೈಲ್ವೆ ಒಪ್ಕೊಂಡಿದೆ, ಈ ತರ ಎಕ್ಸಾಮ್ ಅಲ್ಲಿ ನಡೀತು ಅಂತ ಹೇಳಿ ರೈಲ್ವೆನೇ ಹೇಳ್ತಾ ಇದೆ. ಹಾಗಾದ್ರೆ ಈ ಒಂದು ಎಕ್ಸಾಮ್ ಅಲ್ಲಿ ಯಾವ ರೀತಿಯ ಘಟನೆಗಳು ನಡೆದು ಮತ್ತೆ ಅವರ ಮೇಲೆ ಏನಂದ್ರೆ ರೈಲ್ವೆ ಏನನ್ನ ಕ್ರಮ ಕೊಂಡಿದೆ, ಇದರ ಮುಂದಿನ ಹಂತ ಏನಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ರೈಲ್ವೆ ಏನ್ ಹೇಳುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಖಂಡಿತವಾಗಿಯೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಅದೇ ರೀತಿ ರೈಲ್ವೆಗೆ ಸಂಬಂಧಪಟ್ಟಂತ, ಗ್ರೂಪ್ ಗೆ ಸಂಬಂಧಪಟ್ಟಂತ, ಮತ್ತೆ ಜಾಬ್ ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಅಪ್ಡೇಟ್ ನಿಮಗೆ ಕ್ವಿಕ್ ಆಗಿ ಬೇಕಂತಂದ್ರೆ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀವಿ, ಅದಕ್ಕೆ ಫಾಲೋ ಆಗಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಯಾಕಂದ್ರೆ ಈಗ ನಡೆಯುವಂತ ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಬಿದ್ದಿದಾವ ಅಂತ ಹೇಳಿ ತುಂಬಾ ಜನ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದು 2018, 2022 ಮತ್ತೆ 2013 ಏನ್ ಎಕ್ಸಾಮ್ ನಡೆದಲ್ಲ ಅದರ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಇದರಲ್ಲಿ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅದು 30 ಸಟ್ಟು ಪ್ರಶ್ನೆ ಪತ್ರಗಳನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ, ಮತ್ತೆ ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾತಂದ್ರೆ ಈ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಹತ್ರ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳಿದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ SSC JD ಪ್ರಶ್ನೆ ಪತ್ರಗಳಿದಾವೆ, ಅವನು ತೆಗೆದುಕೊಳ್ಬಹುದು. RRB ಟೆಕ್ನಿಷಿಯನ್, ALP, SSC ಇವೆಲ್ಲವೂ ಪ್ರಶ್ನೆಗಳ ಪತ್ರಗಳು ನಮ್ಮಲ್ಲಿ ಅವೈಲಬಲ್ ಇರ್ತಾವೆ, ಅವನ್ನ ನೀವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಏನೀಗ 4-5 ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬೀಳ್ತಾ ಇದ್ದಾವೆ, ನೀವೆಲ್ಲರೂ ನೋಡಿರ್ಬೋದು. ಆ ಒಂದು ಕರೆಂಟ್ ಅಫೇರ್ಸ್ ನೀವು ಕ್ಯಾಚ್ ಮಾಡ್ಬೇಕಂತಂದ್ರೆ 2025 ಕರೆಂಟ್ ಅಫೇರ್ಸ್ ಅನ್ನ ತಪ್ಪದೇ ಓದ್ಬೇಕಾಗ್ತದ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು 2025 ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ ಟು ಅಕ್ಟೋಬರ್ ಏನೋ ಒಂದು ಮಂತ್ ನಡೀತಾ ಇದೆಯಲ್ಲ, ಈ ಒಂದು ಏನಂದ್ರೆ ಮಂತ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬೀಳ್ತಿದಾವೆ. ಆದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು 10 ತಿಂಗಳ ನೋಟ್ಸ್, ಜನವರಿ ಟು ಅಕ್ಟೋಬರ್. ಇದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ತೆಗೆದುಕೊಳ್ಬೇಕು. ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜನರಲ್ ಸೈನ್ಸ್ ಅಂತ ಒಂದು ಟಾಪಿಕ್ ಬರ್ತದೆ, ಇದ್ರ ಮೇಲೆ 25 ಅಂಕಗಳನ್ನ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ಚಾಪ್ಟರ್ ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಈ ಎಲ್ಲದ್ರ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಜನರಲ್ ಸೈನ್ಸ್ ಸ್ಟಡಿ ಕಿಟ್ ಅಂತ ನಾವು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇದು ಪ್ಯೂರ್ ಕನ್ನಡದಲ್ಲಿ ಇರ್ತೈತಿ. ಈ ಎಲ್ಲಾ ಸಿಲೆಬಸ್ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಇದು ಸಹ ಇದರ ಒರಿಜಿನಲ್ ಬೆಲೆ 199 ರೂಪಾಯಿ ಇತ್ತು ಮೊದಲೇ. ನಾವು ಇದರ ಎಕ್ಸಾಮ್ ಸಂಬಂಧ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೇವಲ 99 ರೂಪಾಯಿಗಳ ಕೊಡ್ತಾ ಇದೀವಿ. ಯಾರಿಗ್ ಬೇಕು ಅವರು ಏನಂದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಮತ್ತೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಅಪ್ಡೇಟ್ ಇದೆ. ಏನಂತಂದ್ರೆ ನಮ್ಮಲ್ಲಿ ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ಟೋಟಲ್ ಆಗಿ ಏನೊಂದು ಜನರಲ್ ಅವೇರ್ನೆಸ್ ಅಂತ ಒಂದು ಏನಂದ್ರೆ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಂದ್ರೆ ಒಂದು 20 ಮಾರ್ಕ್ಸ್ ಎಕ್ಸಾಮ್ ಇರ್ತಲ್ಲ, ಅವು ಎಲ್ಲವೂ ಕವರ್ ಆಗುವಂತ ಒಂದು ನೋಟ್ಸ್ ಪ್ಯಾಕೇಜ್ ಇದೆ. ಇದರಲ್ಲಿ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಅಂದ್ರೆ GK ಅಂತ ಕರಿತೀವಿ, ಇವೆಲ್ಲವೂ ಕೂಡಿರ್ತವೆ. ಇವೆಲ್ಲವೂ ಕೂಡಿ ಇದರ ಜೊತೆಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಸಹ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇವೆಲ್ಲವೂ ಸೇರಿ ಇದರ ಬೆಲೆ ಕೇವಲ 299 ರೂಪಾಯಿ ಇರ್ತದೆ ಸ್ನೇಹಿತರೆ. ಇವೆಲ್ಲವೂ ಬೇಕಂತಾರೆ 299 ಪಾವತಿ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ.
ಸ್ನೇಹಿತರೆ, RRB ವತಿಯಿಂದ ಒಂದು ಈ ನೋಟಿಸ್ ಹೊರಗಡೆ ಬಂದಿದೆ. ಅದು ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಇತ್ತು. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ರೈಲ್ವೆ ಮೇಲೆ ಹೇಳುತ್ತೆ ಅಭ್ಯರ್ಥಿಗಳಿಗೆ ಸಲಹೆ, ಅಂದ್ರೆ ನೀವು ಸಲಹೆ ಕೊಡುವ ರೂಪದಲ್ಲಿ ಒಂದು ನೋಟಿಸ್ ಅನ್ನ ಹೇಳ್ತೈತೆ. ಅದ್ ಏನ್ ಹೇಳ್ತೈತೆ ಅಂದ್ರೆ, ನೋಡ್ಬೋದು ನೀವು, ರೈಲ್ವೆ ಮಂಡಳಿಯ ನವೆಂಬರ್ 27ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದವು. 8/2024 ಒಂದು ನೋಟಿಫಿಕೇಶನ್ ನಂಬರ್ ಇದು ಹೊಂದೈತಿ. ಲೆವೆಲ್ 1 ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು, ಗ್ರೂಪ್ ಡಿ ಯ ಪರೀಕ್ಷೆಯಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ನಡೀತಾ ಇದ್ದು, ಇದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ನೋಡ್ರಿ, ಈ ಲೈನ್ ಅನ್ನ ಅರ್ಥ ಮಾಡ್ಕೊರಿ. ಕೆಲವು ಬಾಹ್ಯ ದುಷ್ಕರ್ಮಿಗಳು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯ ಉತ್ತರಿಕೆಗಳಿಗೆ ಅನುಗುಣವಾದ ಅಂಕಿಗಳು ಅಥವಾ ಅಕ್ಷರಗಳನ್ನು ಹೊಂದಿರುವ ನಕಲಿ ಚೀಟಿಗಳನ್ನ ಒದಗಿಸುವ ಮೂಲಕ ಅಭ್ಯರ್ಥಿಗಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಮತ್ತು ವಂಚಿಸುತ್ತಿದ್ದಾರೆ. ನೋಡಿ ಸ್ನೇಹಿತರೆ, ರೈಲ್ವೆನೇ ಇದನ್ನ ಒಪ್ಕೊಳ್ಳುತ್ತೆ. ಈ ತರ ಒಂದು ಘಟನೆಗಳು ನಡೆದಿದ್ದಾವೆ ಅಂತ ಹೇಳಿ ನಾನು ಅವಾಗಲೇ ಹೇಳಿದೆ. ಇನ್ನು ತುಂಬಾ ಜನ ಸರಿ ಫೇಕ್ ಅಂತ ಹೇಳ್ತಾ ಇದ್ರಿ, ಆದ್ರೆ ಖಂಡಿತವಾಗಿಯೂ ಇದು ಒಂದು ಹರಿಯಾಣದಲ್ಲಿ ಅಥವಾ ಅಜ್ಮೀರಲ್ಲಿ 2 ಘಟನೆಗಳು ನಡೆದಿದ್ದಾವೆ ಮತ್ತು ಇದ್ರಾಗೆ 2 ಜನ ಅರೆಸ್ಟ್ ಸಹ ಆಗಿದ್ದಾರೆ ಸ್ನೇಹಿತರೆ. ಅದಕ್ಕೆ ರೈಲ್ವೆ ಈಗ ಅವರೇ ಹೇಳ್ತತೆ ಏನಂತಂದ್ರೆ, ಅಭ್ಯರ್ಥಿಗಳನ್ನ ದಾರಿ ತಪ್ಪಿಸಿ ಮತ್ತು ವಂಚಿಸುತ್ತಿದ್ದಾರೆ ಅಂತ ಹೇಳ್ತಾರೆ. ಇದು ನಮ್ಮ ಗಮನಕ್ಕೆ ಬಂದಿದೆ. ಅಂತ ಚೀಟಿಗಳನ್ನ ಬಳಸುವ ಅಭ್ಯರ್ಥಿಗಳನ್ನು ಪರೀಕ್ಷೆಯ ಸಮಯದಲ್ಲಿ ಪತ್ತೆ ಹಚ್ಚಲಾಗಿದೆ ಮತ್ತು ಬಂಧಿಸಲಾಗಿದೆ. ರೈಲ್ವೆ ಹೇಳ್ತಾ ಏನಂತಂದ್ರೆ, ಅಂತವ್ರನ್ನ ಏನ್ ಮಾಡಿದೀವಿ, ನಮ್ಮ ಒಂದು ಏನ್ ಎಕ್ಸಾಮ್ ಹೋಗುವಂತ ಚೆಕಿಂಗ್ ದಲ್ಲಿ ನಾವು ಅವ್ರನ್ನ ಏನಂದ್ರೆ ಕಂಡು ಹಿಡಿದು ಅವರನ್ನ ಬಂಧಿಸಲಾಗಿದೆ ಮತ್ತು ಇನ್ನು ಮುಂದಿನ ಏನಂದ್ರೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಇದೆ. ನೋಡಿ ಮತ್ತೇನ್ ಹೇಳ್ತಾರೆ ಅಂತಂದ್ರೆ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಹೇಳ್ತಾರೆ. ಅದ ಎಕ್ಸಾಮ್ ಅಲ್ಲಿ ನಿಜವಾದ ಚೀಟಿಗಳು ಇದ್ವು ಅಥವಾ ಏನೋ ಒಂದು ಫೇಕ್ ಆಗಿ ತಗೊಂಬಂದ್ರ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನೋಡ್ರಿ, ಈ ಮೂಲಕ ಅಭ್ಯರ್ಥಿಗಳಿಗೆ ತಿಳಿಸುವುದೇನೆಂದ್ರೆ, ಅಂತ ಚೀಟಿಗಳು ನಿಜವಾದ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಪ್ರಸ್ತುತಿಯನ್ನು ಹೊಂದಿಲ್ಲ. ಏಕೆಂದ್ರೆ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರ ಆಯ್ಕೆಗಳು ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಅನನ್ಯವಾಗಿ ಮತ್ತು ಯಾದೃಚ್ಛಿಕವಾಗಿ ಬದಲಾಗುತ್ತವೆ. ಆದ್ದರಿಂದ ಈ ಉತ್ತರ ಚೀಟಿಗಳು ಎಂದು ಕರೆಯಲ್ಪಡುವ ಯಾವುದೇ ಪ್ರಯೋಜನವನ್ನು ಒದಗಿಸುವುದಿಲ್ಲ ಮತ್ತು ಸಂಪೂರ್ಣವಾಗಿ ಮೋಸದಾಯಕವಾಗಿದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರ ನಿಮ್ಗೊಂದು ಅಲರ್ಟ್ ಅನ್ನ ಕೊಡ್ತಾರ, ಒಂದು ಸಲಹೆಯನ್ನ ಕೊಡ್ತಾರ. ದಯವಿಟ್ಟು ಯಾರಾದ್ರೂ ನಿಮ್ಮ ಹತ್ರ ಈ ತರ ಒಂದು ಆಫರ್ ನ ತಗೊಂಡ್ ಬಂದ್ರೆ ಖಂಡಿತವಾಗಿಯೂ ನೀವು ಅವ್ರನ್ನ ನಂಬಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ರೀತಿಯ ಕೊಡುವಂತ ಚೀಟಿಗಳು ಮತ್ತ ಹೊರಗಡೆ ಕೊಡುವಂತ ಉತ್ತರಗಳು ಯಾವುದೇ ರೀತಿಯಿಂದ ಎಕ್ಸಾಮ್ ಅಲ್ಲಿ ಬೀಳುವಂತ ಉತ್ತರಗಳಿಗೆ ಅಥವಾ ಪ್ರಶ್ನೆಗಳಿಗೆ ಸಮಾನವಾಗಿರುವುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಬಂದಿರ್ತಾವ ಅಂತ ಹೇಳಿ ರೈಲ್ವೆನ ಒಪ್ಕೊಳ್ಳುತ್ತೆ. ಇದರಿಂದ ನಿಮ್ಮನ್ನ ಎಚ್ಚರಿಸ್ತಾರೆ. ಈ ರೀತಿಯ ಒಂದು ಸ್ಕ್ಯಾಮ್ ನಲ್ಲಿ ನೀವು ಯಾರು ಅಂದ್ರೆ ಒಳಪಡಬೇಡಿ. ಯಾಕಂದ್ರೆ ಎಕ್ಸಾಮ್ ನಡೆದಾಗ ನಿಮಗೆ ಕೆಲವೊಂದು ಜನ ಫೋನ್ ಹಚ್ಚಿ ಅಥವಾ ಏನ್ ಏಜೆಂಟ್ ಗಳು ಇರ್ತಾರೆ, ಅವ್ರು ನಿಮ್ಗೆ ಆಫರ್ ಅನ್ನ ಕೊಡ್ತಾರೆ. ಈ ತರ ನಮ್ಮಲ್ಲಿ ಒಂದ್ 2-3 ಲಕ್ಷ ಕೊಡ್ರಿ, ನಿಮ್ಮನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ. ಖಂಡಿತವಾಗಿಯೂ ಇಂಥ ಮೋಸಕ್ಕೆ ನೀವು ಯಾರು ಒಳಗಾಗ್ಬೇಡ್ರಿ ಅಂತ ಹೇಳಿ ರೈಲ್ವೆ ನಿಮಗೆ ಸಹಾಯವನ್ನ ಕೊಡ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಮತ್ತೇನಂದ್ರೆ, ಈ ರೀತಿಯ ದುಷ್ಕೃತದಲ್ಲಿ ತೊಡಗುವ ಅಭ್ಯರ್ಥಿಗಳು ಪೊಲೀಸ್ ಠಾಣೆಯಲ್ಲಿ FIR ಅನ್ನ ದಾಖಲಿಸುವುದು ಸೇರಿದಂತೆ ಕಾನೂನು ಕ್ರಮದ ಜೊತೆಗೆ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಜೀವಮಾನದ ನಿಷೇಧವನ್ನ ಎದುರಿಸಬೇಕಾಗುತ್ತದೆ. ಅದು ಹೇಳ್ತದೆ, ಈ ಒಂದು ಘಟನೆಯಲ್ಲಿ ಅಥವಾ ಇಂಥ ಒಂದು ಏನಂದ್ರೆ ಸ್ಕ್ಯಾಮ್ ನಲ್ಲಿ ಯಾರಾದ್ರೂ ಅಭ್ಯರ್ಥಿಗಳು ಸಿಕ್ಕೊಂಡ್ರಿ ಅಂತಂದ್ರೆ ಅವರನ್ನ ಬಂಧಿಸಲಾಕತಿ. ಮತ್ತೆ ರೈಲ್ವೆ ಎಕ್ಸಾಮ್ ಇಂದ ನಿಮ್ಮಂದ್ರ ಏನಂದ್ರ ಇಲ್ಲಿ ಹೇಳ್ತಾರೆ ಅಂತಂದ್ರ ನಿಷೇಧವನ್ನ ಎದುರಿಸಬೇಕಾಗ್ತದೆ. ಅಂದ್ರ ಬ್ಯಾನ್ ಮಾಡ್ತಾರೋ ಅಥವಾ ನಿಮ್ಮನ್ನ ಏನಂದ್ರ ಡಿಬಾರ್ ಅಂತ ಕರಿತಾರಲ್ಲ, ಆ ರೀತಿ ಮಾಡ್ತಾರ ಅಂತ ಹೇಳಿ ರೈಲ್ವೆಯಲ್ಲಿ ಹೇಳ್ತೈತೆ. ಆದ್ರಿಂದ ಸ್ನೇಹಿತರೆ, ನಿಮಗೆ ಏನು ಸಲಹೆ ಅಂತಂದ್ರ, ದಯವಿಟ್ಟು ಇಂಥ ಒಂದು ಸ್ಕ್ಯಾಮ್ ಗಳಿಗೆ ಒಳಪಡಬೇಡಿ. ಯಾರಾದ್ರೂ ನಿಮಗ ಅಂತ ಒಂದು ಆಫರ್ ಕೊಟ್ರ ಖಂಡಿತವಾಗಿಯೂ ಪೊಲೀಸರಿಗೆ ನೀವು ತಿಳಿಸ್ರಿ. ಇಂಥವ್ರು ಏಜೆಂಟ್ ಗಳಿದ್ದಾರೆ, ಅವ್ರನ್ನ ನೀವು ಬಂಧಿಸ್ರಿ ಅಂತ ಹೇಳಿ. ಯಾಕಂದ್ರೆ ಇದರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತೈತೆ. ಯಾಕಂದ್ರೆ ನೋಡ್ಬೋದು, ದಿನದಿಂದ ದಿನಕ್ಕೆ ಎಷ್ಟು ರೀತಿಯ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ. ಅಂತದ್ರಲ್ಲಿ ಹಗಲ ರಾತ್ರಿ ಪಾಪ ವಿದ್ಯಾರ್ಥಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರ. ಅಂತದ್ರೊಳಗೆ ಇವರು ಒಂದು ಮೋಸವನ್ನ ಮಾಡಿ ರೊಕ್ಕವನ್ನ ಕೊಟ್ಟು ಅವ್ರ ನೌಕರಿ ಹಿಡಿದ್ರಂತಂದ್ರ ಪ್ರಾಮಾಣಿಕವಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆದಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಕತಿ. ಇಂತ ಅನ್ಯಾಯಕ್ಕೆ ನಾವು ಏನಂತಾರೆ ಸಪೋರ್ಟ್ ಮಾಡುದಿಲ್ಲ ಅಂತ ಹೇಳಿ ರೈಲ್ವೆ ಹೇಳ್ತಾ ಸ್ನೇಹಿತರೆ. ನಿಮಗೂ ಒಂದ್ ಏನಂದ್ರೆ ಕಿವಿ ಮಾತು ಏನಂತಾರೆ, ಇಂತ ಒಂದು ಸ್ಕ್ಯಾಮ್ ನಲ್ಲಿ ಒಳಪಾಡಬೇಡಿ. ಮತ್ತೆ ಯಾರಾದ್ರೂ ಇಂತ ಸ್ಕ್ಯಾಮ್ ಗಳನ್ನ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಯ್ತಂದ್ರೆ ಖಂಡಿತವಾಗಿಯೂ ಪೊಲೀಸ್ ಸ್ಟೇಷನ್ಗೆ ನೀವು ತಿಳಿಸಿ ಅಂತ ಹೇಳ್ತಾ ಇದೊಂದು ಅಪ್ಡೇಟ್ ಅನ್ನು ನಿಮ್ಗೆ ಕೊಡ್ಬೇಕಾಗಿತ್ತು. ರೈಲ್ವೆ ಈ ಅಪ್ಡೇಟ್ ಅನ್ನು ನಿಮ್ಗೆ ಕೊಟ್ಟಿದೆ, ಇದನ್ನ ನಿಮ್ಗೆ ತಲುಪಿಸಿದ್ದೀನಿ ಸ್ನೇಹಿತರೆ. ಇದೇ ರೀತಿಯ ಒಂದು ಅಪ್ಡೇಟ್ ನಿಮಗೆ ಬೇಕಾತಂದ್ರ, ಇದೇ ರೀತಿಯ ವಿಡಿಯೋಗಳಿಗೆ ನಿಮಗೆ ಇಷ್ಟ ಆಗ್ತಾವ ಅಂತಂದ್ರ ಖಂಡಿತವಾಗಿಯೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ, ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ ಫಾಲೋ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.